ನೋಡಿ, ಒಂದು ಹೇಳ್ತೇನೆ ಕೇಳಿ, ಯಾರೇ ಆಗಿದ್ರು ಕೂಡ ಇಂಥ ಒಂದು ಆರೋಪಗಳು ಬಂದಾಗ ಅದು ಸತ್ಯಾಸತ್ಯತೆ ಅಂತ ತಿಳ್ಕೊಳ್ಳಿಕ್ಕೆ ನಾವು SIT ಮಾಡಲೇಬೇಕಾಗ್ತದೆ. SITಯನ್ನು ಬಿಜೆಪಿಯವರು ಸ್ವಾಗತ ಮಾಡಿದ್ದಾರೆ. ಮತ್ತು ಇದು ಒಂದು ರೀತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮೆಲ್ಲರಿಗೂ ಕೂಡ ನಾವು ಅದನ್ನು ಭಾಳ ಇದನ್ನು ನಡ್ಕೊಳ್ಳುವಂಥದ್ದು. ವಿಶೇಷವಾಗಿ ಅದು ಮಂಜುನಾಥ್ ಅಂದರೆ ಶಿವ, ಅಲ್ಲಿ ಒಬ್ಬ ಧರ್ಮಾಧಿಕಾರಿಗಳು, ಇವತ್ತು ನಮ್ಮ ವೀರೇಂದ್ರ ಹೆಗಡೆ ಅವರು ಜೈನ ಒಂದು ಧರ್ಮದವರು ಇದ್ದರೂ ಕೂಡ ಅತ್ಯಂತ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಒಂದು ಕ್ಷೇತ್ರವನ್ನು ಇವತ್ತು ಅಭಿವೃದ್ಧಿಪಡಿಸಿದ್ದಾರೆ. ಇವತ್ತು ಮಂಜುನಾಥೇಶ್ವರ ಇವತ್ತು ಜಗತ್ ಪ್ರಸಿದ್ಧ ಆಗಲಿಕ್ಕೆ ಇವತ್ತು ಸಹ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕೂಡ ಅವರು ಕುಟುಂಬಕ್ಕೂ ಕೂಡ ಕಾರಣ. ಇವತ್ತು ಅಲ್ಲಿ ಅಪಾದನೆ ಬಂದಿದ್ದಾವೆ, ಅವು ಸತ್ಯ ಸುಳ್ಳು ಅನ್ನೋದು ಕೂಡ ಒಮ್ಮೆ ಇದು ಆದಮೇಲೆ ಇವತ್ತು ಮತ್ತಷ್ಟು ಇವತ್ತು ಸಹ ಅಲ್ಲಿ ಆ ಧರ್ಮಸ್ಥಳದ ಮೇಲೆ ಜನರ ವಿಶ್ವಾಸ ನಂಬಿಕೆ ಜಾಸ್ತಿ ಆಗ್ತದೆ. ಹೀಗಾಗಿ ಈ ರೀತಿ ದೂಷಣೆ ಮಾಡೋರು ನಮ್ಮ ಜಾಗದಲ್ಲಿ ಇವತ್ತು ಬಿಜೆಪಿ ಇರಿದ್ರು ಕೂಡ ಅವರು ಕೂಡ SIT ನೇಮಕ ಮಾಡ್ಕೊಬೇಕಾಗಿತ್ತು. ಯಾರೇ ಇದ್ರು SIT ನೇಮಕ ಮಾಡಬೇಕಾಗಿತ್ತು. ಅದು ಸತ್ಯ ಸುಳ್ಳು ಅದರ ಅರ್ಥ ಅವರು ತಪ್ಪಿಸ್ತಾರಂತ ನಾವು ಯಾವತ್ತೂ ಕೂಡ ಇದು ಮಾಡಿಸಿಲ್ಲ. ಹೀಗಾಗಿ ಅದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಇವತ್ತು ಧರ್ಮಸ್ಥಳದ ಒಳಗೆ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯ ಜನರು ಹಿಡ್ಕೊಂಡು ಎಲ್ಲರಿಗೂ ಕೂಡ ಅಲ್ಲಿ ಆ ಕ್ಷೇತ್ರದ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ಇಲ್ಲಿ ತರ ನಂಬಿಕೆ ಇದೆ ಅಂದ್ರೆ ಏನಾದರೂ ಯಾರು ಸುಳ್ಳು ಹೇಳಿದ್ರೆ ಅಲ್ಲಿ ಹೋಗಿ ಪ್ರಮಾಣ ಮಾಡಬೇಕು ನೀವು ಅಂತ ಹೇಳ್ತೀವಿ ನಾವು. ಅಷ್ಟೊಂದು ನಂಬಿಕೆನ ಇವತ್ತು ಧರ್ಮಸ್ಥಳ ಕ್ಷೇತ್ರ ಮೇಲೆ ಇದೆ. ಹೀಗಾಗಿ ಇದರಲ್ಲಿ ಪಕ್ಷ ಸಂಬಂಧ ಇಲ್ಲ, ಕಾನೂನಾತ್ಮಕವಾಗಿ ಯಾವಾಗಲೂ ಇಂಥ ಒಂದು ಗಂಭೀರವಾದಂಥ ಆರೋಪ ಅಂತ ಹೇಳ್ತೇವೆ, ಆರೋಪಗಳು ಬಂದಾಗ ಸ್ವಾಭಾವಿಕವಾಗಿ ನಾವು ಅದನ್ನ ತನಿಖೆಯನ್ನು ಮಾಡಬೇಕಾಗ್ತದೆ. ಮತ್ತು ಸೂಕ್ತವಾಗಿರುವಂಥದ್ದು SITನೇ. ಮತ್ತು SITನ ಬಿಜೆಪಿಗವ್ರದ್ದು ಕೂಡ ಸ್ವಾಗತ ಮಾಡಿ. ಈಗ ನಡೀತಾ ಇರ್ತಕ್ಕಂಥ ತನಿಖೆಯಲ್ಲಿ ಮೊದಲೇ ಆಗಿಬಿಟ್ಟಿದ್ರೆ ಅವ್ರ ಸತ್ಯಾಸತ್ಯತೆ ಗೊತ್ತಾಗ್ಬಿಡ್ತಿತ್ತು. ಯಾವಾಗ ಈಗ ಅವ್ರನ್ನ ಅನಾಮಿಕನೆಲ್ಲ ಬಂಧನ ಆಗ್ತಾ ಇದೆ. ಅಲ್ಲ, ಅದು ಹೌದಲ್ಲ, ತನಿಖೆ ಆಗ್ಲೇಬೇಕಲ್ಲ. ಅವ್ನು ತೋರಿಸಿದಾನೆ ಇಷ್ಟೆಲ್ಲ ಕಡೆ ಎಂತ ಇದೆ ಅಂತ ಹೇಳಿ, ಅದು ಸುಳ್ಳಾಗಬೇಕಲ್ಲ. ಹಿನ್ನೆಲೆ ಚೆಕ್ ಮಾಡ್ಬೇಕಂದ್ರೆ ಇವತ್ತು ಯಾರ್ಯಾರು ತನಿಖೆ ಆದಾಗ ಇತ್ತು ಹೇಳಿದಾಗ ಸ್ವಾಭಾವಿಕವಾಗಿ ಇವತ್ತು ಅವನ ವಾದ ಏನಿತ್ತು ಇಂತಿತ್ತಲ್ಲ ನಾನು ಮಾಡಿದೀನಿ ಅದು ಸುಳ್ಳಾಗಿದೆ. ಈಗ ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಮಾಡ್ಲಾರ್ದೆ ನೀವು ಸುಳ್ಳು ಅಂತ ಹೆಂಗೆ ಹೇಳಕ್ ಬರ್ತದೆ? ನೋಡಿ, ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಇವತ್ತು ಯಾವುದೇ ಸರ್ಕಾರ ನಮ್ಮ ಜಾಗದಲ್ಲಿ ಬಿಜೆಪಿಯವರು ಇದ್ರು ಕೂಡ SIT ಮಾಡಬೇಕಾಗ್ತಿತ್ತು. ಮಾಡಿ ಇವತ್ತು ಸಹ ಅವನು ಹೇಳಿದಂಥದ್ದು ಏನಿದೆ ಅವೆಲ್ಲನೂ ಕೂಡ ನಾವು ತನಿಖೆ ಮಾಡಬೇಕಾಗ್ತದೆ. ಇವತ್ತು ನಿಮ್ಮ ಮೇಲೆ ಯಾರೋ ಒಬ್ಬರು ಆರೋಪ ಮಾಡಿದ್ರೆ ಇಂತಲ್ಲಿ ಉಳಿದಾನೆ ಇವರು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅದನ್ನು ಮಾಡಲೇಬೇಕಲ್ಲ. ಸೊ ಇದ್ರಾಗಿ ರಾಜಕೀಯ ಮಾಡುವಂಥ ಪ್ರಶ್ನೆ ಇಲ್ಲ. ಇದರಿಂದ ಮತ್ತಷ್ಟು ಸುಕ್ಷೇತ್ರ ಧರ್ಮಸ್ಥಳದ ಮೇಲೆ ಏನು ಇವತ್ತು ಆರೋಪವನ್ನು ಹೊರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು, ಮತ್ತಷ್ಟು ಪ್ರಬಲವಾಗಿ ಇವತ್ತು ಸಹ ಅದು ಹೊರ ಬಂದಿದೆ ಇವತ್ತು ಸಹ. ಹೀಗಾಗಿ ಜನರ ವಿಶ್ವಾಸ ಇನ್ನೂ ಜಾಸ್ತಿ ಆಗ್ತದೆ, ಇದರ ಮೇಲೆ ನಂಬಿಕೆ ವಿಶ್ವಾಸ ಜಾಸ್ತಿ ಆಗ್ತದೆ. ಎರಡು ಮಾತಿಲ್ಲ. ಬಿಜೆಪಿ ಅವರು SIT ಅನ್ನು ಸ್ವಾಗತ ಮಾಡಿದ್ರು. ಅವಾಗ ಹೇಳ್ಬೇಕಾಗಿತ್ತು SIT ಬೇಡ ಅಂತೇಳಿ. ರಾಜಕೀಯ ಮಾಡ್ಬೇಕಂತಾರೆ. ಅದು ಎಲ್ಲಿವರೆಗೆ ಸುಮ್ಮನೆ ಇದ್ದಾರೆ ಅವರು, 10ನೇ ಪಾಯಿಂಟ್ ತನ ಅದು ಎಲ್ಲೂ ಸಿಕ್ಲಿಲ್ಲ ಅನ್ನೋ ತರ ಸುಮ್ಮನೆ ಇದ್ದಾರೆ. ಆಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಬರ್ತದೆ. ಇದು ಈ ಕ್ಷೇತ್ರ ರಾಜಕಾರಣ ಮಾಡುವಂಥದ್ದಲ್ಲ. SITಗೆ ಸ್ವಾಗತ ಮಾಡಿದಿರಿ, 10ನೇ ಕುಡಿಯನ್ನ ಅಗಿಯುವವರೆಗೂ ಸುಮ್ಮಿದಿರಿ. ಈಗಲ್ಲ ಏನೂ ಸಿಕ್ಕಿಲ್ಲ ಅಂದಮೇಲೆ ಅದನ್ನ ರಾಜಕೀಯ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಇದು ಸರಿಯಾದದ್ದಲ್ಲ. ಇದರಲ್ಲಿ ರಾಜಕೀಯ ಮಾಡುವಂತ ಒಂದು ಕ್ಷುಲ್ಲಕ ರಾಜಕಾರಣ ಬಿಜೆಪಿಯವರು ಮಾಡಬಾರ್ದು.